ಇದನ್ನ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಆಡ್ ಮಾಡ್ಕೊಳ್ಳಿ ಆಯ್ತಾ. ಯಾಕೆ ಅಂದ್ರೆ ಇದು ನಿಮ್ಮ ಮೆಟಬಾಲಿಸಮ್ ನ ಬೂಸ್ಟ್ ಮಾಡುತ್ತೆ, ಅದ್ರ ಜೊತೆಗೆ ಹೈಪೋಥೈರಾಯ್ಡ್ ನ ರಿವರ್ಸ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಒಂದು ಪಾತ್ರೆನ ತಗೊಳ್ಳಿ, ಅದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ. ಇದರಲ್ಲಿ ಹೆಲ್ತಿ ಫ್ಯಾಟ್ ಇರುತ್ತೆ, ಇದರಿಂದ ನಿಮ್ಮ ಗಟ್ ಹೆಲ್ತ್ ನ ಸಪೋರ್ಟ್ ಮಾಡುತ್ತೆ ಮತ್ತೆ ಹಾರ್ಮೋನ್ ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಸಾಸಿವೆ ಹಾಕಿ, ಇದರಲ್ಲಿ ಸೆಲೇನಿಯಂ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ, ಥೈರಾಯ್ಡ್ ಫಂಕ್ಷನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪನ್ನ ಹಾಕಿ, ಇದು ಡಿಟಾಕ್ಸಿಫೈ ಮಾಡುತ್ತೆ ಮತ್ತೆ ಹಾರ್ಮೋನ್ನ ಕನ್ವರ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಧನಿಯಾನ ಹಾಕಿ, ಈ ಟಾಕ್ಸಿನ್ ನ ಹೊರಗೆ ಹಾಕುತ್ತೆ ಮತ್ತೆ ಬ್ಲೋಟಿಂಗ್ ನ ಕಡಿಮೆ ಮಾಡುತ್ತೆ ಮತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಜೀರಿಗೆನ ಆಡ್ ಮಾಡಿ, ಇದು ನಿಮ್ಮ ಡೈಜೆಸ್ಟಿವ್ ನ ಇಂಪ್ರೂವ್ ಮಾಡುತ್ತೆ ಮತ್ತೆ ನ್ಯೂಟ್ರಿಯೆಂಟ್ ನ ಅಬ್ಸಾರ್ಬ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಿಳಿ ಎಳ್ಳನ್ನ ಹಾಕಿ, ಇದರಲ್ಲಿ ಜಿಂಕ್ ಇರುತ್ತೆ, ಸೆಲೇನಿಯಂ ಇರುತ್ತೆ, ಇನ್ನು ಅನೇಕ ಮಿನರಲ್ಸ್ ಇರುತ್ತೆ. ಇದು ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಸಹಾಯ ಮಾಡುತ್ತೆ. ಇದಾದ್ಮೇಲೆ ಕೆಂಪು ಮೆಣಸಿನಕಾಯಿ ಒಣಗಿರೋದನ್ನ ತಗೊಳ್ಳಿ, ಇದು ಮೆಟಬಾಲಿಸಮ್ ನ ಬೂಸ್ಟ್ ಮಾಡುತ್ತೆ, ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ, ಹೈಪೋಥೈರಾಯ್ಡಿಸಮ್ ಇಂದ ಬರೋ ಆಲಸ್ಯನ ಕಡಿಮೆ ಮಾಡುತ್ತೆ. ಇದಾದ್ಮೇಲೆ ನುಗ್ಗೆ ಸೊಪ್ಪು ಪುಡಿನ ತಗೊಳ್ಳಿ ಆಯ್ತಾ. ಇದು ಥೈರಾಯ್ಡ್ ಫಂಕ್ಷನ್ ಸರಿಯಾಗಿ ವರ್ಕ್ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ, ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ರೋಸ್ಟ್ ಆದ ತಕ್ಷಣ ಇದನ್ನ ಪೌಡರ್ ಮಾಡಿ ಒಂದು ಬಾಕ್ಸ್ ಒಳಗಡೆ ಎತ್ತಿಡಿ. ಬೆಳಗ್ಗೆ 1 ಸ್ಪೂನ್, ಸಂಜೆ 1 ಸ್ಪೂನ್ ನಿಮ್ಮ ಫುಡ್ ಅಲ್ಲಿ ಆಡ್ ಮಾಡ್ಕೊಂಡು ತಿನ್ನಿ ಆಯ್ತಾ. ಇದ್ರ ಜೊತೆಗೆ ನಿಮ್ಮ ಡಯಟ್ ಎಕ್ಸರ್ಸೈಸ್ ಮೇಲೂ ಗಮನ ಇರಲಿ. ಇದು ನಿಮ್ಮ ಥೈರಾಯ್ಡ್ ನ ರಿವರ್ಸ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಈ ರೀತಿ ವಿಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದ್ರೆ ತಪ್ಪದೆ ನಮ್ಮ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.